ನಾಳೆ ನೀನ್ ಅನ್ಕೊಂಡಿರೋ ಹಾಗೆ ನಡೀಲಿಲ್ಲ ಅಂದ್ರೆ ನಾಡಿದ್ದು ಈ ಅಗ್ರಿಮೆಂಟ್ ಮೇಲೆ ಸೈನ್ ಮಾಡಿ ನೀನ್ ಹೊರಗಡೆ ಹೋಗ್ತಾ ಇರ್ಬೇಕು. ನೆನ್ಪಿಟ್ಕೋ. ಕೊನೆ ನಿಮಿಷದಲ್ಲಿ ಅದ್ಭುತ ನಡೆಯುತ್ತೆ ಅನ್ನೋ ನಂಬಿಕೆ ನನಗಿದೆ ಅಂತ ನಾನು ನಿಮಗೆ ಮೊದಲೇ ಹೇಳಿದ್ನಲ್ಲ. ನನಗೆಲ್ಲ ಒಳ್ಳೇದೇ ಆಗತ್ತೆ. ನೋಡ್ತಾ ಇರಿ, ಯಾಗದ ಹತ್ರಕ್ಕೆ ಎಲ್ಲರೂ ಆಹ್ವಾನಿತರೆ. ಸುಮ್ಮನೆ ಹೇಳೋದಲ್ಲ, ಆ ಅವನಿಗೆ ಪೂಜೆ ವ್ರತಗಳು ಸರಿಯಾಗಿ ಸಹಾಯ ಮಾಡುತ್ತಲ್ವಾ? ನಾಳೆ ಏನಾದ್ರೂ ನಡಿಬಹುದು. ಹೌದು ನಿಹಾರಿಕಾ, ಮೊದಲೆಲ್ಲ ಹಾಗೆ ರುಜುವಾಗಿದೆ ಕೂಡ. ನಾಳೆ ಆ ಅವನಿ ಯಾಗನ ಸಂಪೂರ್ಣವಾಗಿ ಮಾಡ್ತಾ ಇರೋ ಹಾಗೆ ಯಾವುದೋ ಒಂದು ರೀತಿನಲ್ಲಿ ನಾನೇ ಅಡ್ಡ ಮಾಡ್ತೀನಿ. ಏನ್ ಬಾವ ಅಷ್ಟು ಚಿಂತೆ ಮಾಡ್ತಿದ್ಯಾ? ನೀನ್ ಚಿಂತೆ ಮಾಡ್ತಿಲ್ವಾ? ಸಂತೋಷವಾಗಿದೀಯಾ? ಸಂತೋಷವಾಗಿ ಇಲ್ದೇ ಇರ್ಬೋದು, ಆದ್ರೆ ಧೈರ್ಯವಾಗಿದ್ದೀನಿ. ನಾವು ಒಬ್ರನ್ನೊಬ್ರು ಸಮಾಧಾನ ಮಾಡ್ಕೊಳ್ಳೋದಕ್ಕೆ ಈ ಮಾತು ಚೆನ್ನಾಗೇ ಇರತ್ತೆ. ಆದ್ರೆ ನಾಳೆ ಏನ್ ನಡೆಯುತ್ತೋ ಅಂತ ನಮಗೆ ಗೊತ್ತಲ್ವಾ? ಎಲ್ಲ ಒಳ್ಳೇದೇ ಆಗತ್ತೆ. ನಡೀಲಿಲ್ಲ ಅಂದ್ರೆ ನಾವು ಬೇರೆ ಆದಾಗೆ ಅಲ್ವಾ? ಹಾಗೆ ಮಾತಾಡ್ಬೇಡ ಬಾವ. ನನಗಂತೂ ನಾವು ನಾಳೆ ಒಂದೇ ದಿನ ಜೊತೆಗಿರ್ತೀವಿ ಅನಿಸ್ತಿದೆ. ಯಾಕೆ ಹಾಗೆ ಮಾತಾಡ್ತಿದೀಯಾ? ನಾಳೆ ನಡೆಯೋ ಯಾಗ ನಮಗೆ ಎಷ್ಟು ಒಳ್ಳೇದ್ ಮಾಡುತ್ತೋ ನೋಡು. ನಿನ್ ಪ್ರಯತ್ನಗಳು ನೀನೆಲ್ಲೂ ಕೂಡ ನಿರುತ್ಸಾಹನ ಹೊಂದಬಾರ್ದು ಅನ್ನೋ ಕಾರಣಕ್ಕೆ ನಾನ್ ಮಾಡ್ಬೇಕಾಗಿರೋ ಕೆಲ್ಸನ ನಾನಷ್ಟನ್ನು ಕೂಡ ಮಾಡಿದ್ದೀನಿ. ಇನ್ನು ನನ್ನ ಕೈಯಲ್ಲಿ ಏನೂ ಆಗಲ್ಲ. ಟೈಮ್ ಮುಗೀತು ಅಂದ್ರೆ ನಮ್ಮ ಪರಿಸ್ಥಿತಿ ಏನು ಅಂತ ಯೋಚನೆ ಮಾಡು. ನಡಿಬಾರ್ದೇನಾದ್ರೂ ನಡೆಯುತ್ತೆ ಅಂದ್ರೆ ಪರಿಣಾಮಗಳನ್ನ ಎದುರಿಸೋದಿಕ್ಕೆ ಸಿದ್ಧ ಆಗೋದ್ ಬಿಟ್ಟು ಬೇರೆ ದಾರಿ ಇಲ್ಲ. ನೀನ್ ನಿಹಾರಿಕಾ ಜೊತೆ ಇದ್ರೂನು ಈ ಜನ್ಮಕ್ಕೆ ನೀನೇ ನನ್ ಗಂಡ. ನಾನು ಕೂಡ ಈ ಜನ್ಮಕ್ಕೆ ನೀನೇ ನನ್ನ ಹೆಂಡತಿ ಅಂತ ಅನ್ಕೊಂಡಿದ್ದೀನಿ. ಹಾಗಂತ ನಾನು ನಿಹಾರಿಕಾಗೆ ಗಂಡನಾಗಿರೋದಿಲ್ಲ. ಅದಕ್ಕಿಂತ ನರ್ಕ ಮತ್ತೊಂದಿಲ್ಲ. ನೀನ್ ತ್ಯಾಗ ಮಾಡೋದಕ್ಕೆ ಸಿದ್ಧವಾಗಿರ್ಬೋದು, ಆದ್ರೆ ನಾನು ಅದಕ್ಕೆ ರೆಡಿ ಇಲ್ಲ. ಇವತ್ತು ನೀನು ಇಷ್ಟೊಂದು ಕಷ್ಟಪಡ್ತಿರೋದಕ್ಕೆ ಕಾರಣ ನಾನೇ ಅಲ್ವಾ ಅವನಿ? ನೀನ್ ಹೀಗೆ ಕಾರಣ ಆಗ್ತೀಯ ಭಾವ? ಮೊದಲನೇ ನೋಟದಲ್ಲಿ ನಾನ್ ನಿನ್ನ ನೋಡಿ ಪ್ರೀತಿಸ್ದೇ ಇದ್ದಿದ್ರೆ, ಚೆನ್ನೈಯಲ್ಲಿ ನಾನ್ ನಿನಗೆ ತಾಳಿ ಕಟ್ತೆ ಹೋಗಿದ್ರೆ ಇವತ್ತು ಈ ಪರಿಸ್ಥಿತಿಗಳು ಹೇಗಿರ್ತಿರ್ಲಿಲ್ಲ ಅಲ್ವಾ? ಅವತ್ ಹಾಗೆ ನಡೀಲಿಲ್ಲ ಅಂದಿದ್ರೆ ನನ್ ಸೋದರ ಮಾವನ್ ಕುಟುಂಬನ ಮಿಸ್ ಆಗ್ತಿದ್ದೆ ಅಲ್ವಾ ಬಾವ? ಅವತ್ ಹಾಗಾಗ್ಬಾರ್ದಿತ್ತು ಅಂತ ನಾನ್ ಯಾವತ್ತೂ ಅನ್ಕೊಂಡಿಲ್ಲ ಭಾವ. ಹಾಗ್ ನಡೀಲಿಲ್ಲ ಅಂದಿದ್ರೆ ನಾನು ದುರಾದೃಷ್ಟವಂತೆ ಆಗ್ತಿದ್ದೇನು? ಪುರೋಹಿತ್ರೆ, ಹೇಳಿಮ್ಮ. ಪೂಜೆಗೆ ಸಂಬಂಧಿಸಿರೋದೆಲ್ಲ ಬಂದಿದೆ ಅಲ್ವಾ? ಬಂದಿದೆ ಅಮ್ಮ. ಇನ್ನು ಬರಬೇಕಾಗಿರೋದು
ಯಾಗ ಮಾಡುವಂಥ ದಂಪತಿಗಳು ಮಾತ್ರನೇ. ಹತ್ರದಲ್ಲೇ ಇದ್ದಾರೆ ಪುರೋಹಿತ್ರೆ, 5 ನಿಮಿಷದಲ್ಲಿ ಬರ್ತಾರೆ. ಒಳ್ಳೇದಮ್ಮ. ಬಾವಾ, ಅತ್ತೆಯವ್ರು ಎಷ್ಟು ಹೊತ್ತಲ್ಲಿದ್ದಾರೋ ಒಂದ್ಸಲ ಫೋನ್ ಮಾಡಿ ಕೇಳು. ಬರ್ತಾರೆ ಬಿಡು, ಇವತ್ತು ಎಲ್ಲರೂ ಬರ್ತಾರೆ, ಯಾರು ಮಿಸ್ ಆಗಲ್ಲ. ನೀನ್ ಮಾಡಿಸೋ ಈ ಯಾಗದ ಮೇಲೆ ಜವಾಬ್ದಾರಿಗಿಂತ ನಿನ್ ಮೇಲಿನ ದ್ವೇಷಕ್ಕಾದ್ರೂ ಬಂದೇ ಬರ್ತಾರೆ. ಯಾವ ತೊಂದರೆನೂ ಆಗದೆ ಈ ಯಾಗ ಆಗೋ ಹಾಗೆ ನೋಡ್ಕೊಳ್ಳಿ ಪುರೋಹಿತ್ರೆ. ಯಜ್ಞ ಯಾಗಗಳನ್ನು ಮಾಡಬೇಕಾದ್ರೆ ಯಾವ ದಿಕ್ಕಿನಿಂದಾದರೂ ಗಂಡಾಂತರ ಎದುರಾಗ್ಬೋದಮ್ಮ. ಅಂತ ಗಂಡಾಂತರ ಎದುರಾಗದಿರೋ ಹಾಗೆ ನಾವೇ ಜಾಗೃತಿಯಿಂದಿರಬೇಕು. ಯಾಗದಲ್ಲಿ ಯಾವುದೇ ಅಪಶಕನ ಆಗದಾಗೆ ನಾನು ನೋಡ್ಕೋತೀನಮ್ಮ. ಯಾಗ ನಡೀದಿರೋ ಹಾಗೆ ನೋಡೋ ದುಷ್ಟಶಕ್ತಿ ಏನಾದರೂ ನಿನ್ನ ಶತ್ರು ರೂಪದಲ್ಲಿದ್ದರೆ ಅದನ್ನು ತಡೆಯೋ ಪ್ರಯತ್ನ ನೀನೇ ಮಾಡಬೇಕು. ಯಾಗದ ವಿಷಯ ಹೇಳ್ದಾಗಿಂದ ನಿಹಾರಿಕಾ ತಲೆ ಕೆಟ್ಟ ಹಾಗೆ ನಡ್ಕೊಂತಿದ್ದಾಳೆ. ಈ ಯಾಗಕ್ಕಿರೋ ದೊಡ್ಡ ಗಂಡಾಂತರ ನಿಹಾರಿಕಾನೇ. ನಿಹಾರಿಕಾ ಮೇಲೆ ಒಂದು ನಿಗಾ ಇಟ್ಟಿರ್ಬೇಕು. ಅವನಿ ಯಾಗ ಮಾಡದೇ ಇರೋ ಹಾಗೆ ಮಾಡ್ತೀನಿ ಅಂದೆ, ನೀನ್ ಯಾವುದೇ ಪ್ರಯತ್ನ ಮಾಡದೆ ಕೂಲಾಗಿದೆಯಾ? ಏನ್ ವಿಷಯ? ಇಲ್ಲಿ ನಿಂದು ಪ್ರೇಕ್ಷಕ ಪಾತ್ರನಾ ಇಲ್ಲ ಅಂದ್ರೆ ಯಾಗ ನಿಲ್ಸೋ ವಿಲನ್ ಪಾತ್ರನಾ? ನನ್ನ ಪ್ರಯತ್ನದಲ್ಲಿ ನಾನು ಇದೀನ್ ಬಿಡಿ. ಏನ್ ಮಾಡಕ್ ಹೊರಟಿದ್ಯಾ ಅಂತ? ನಾನು ಅರೇಂಜ್ ಮಾಡಿರೋ ನನ್ನ ಕಡೆಯವರು ಇಷ್ಟೊತ್ತಿಗೆ ನಾನು ಹೇಳಿರೋ ಜಾಗಕ್ಕೆ ಹೊರಟಿರ್ತಾರೆ. ನಾನು ಅನ್ಕೊಂಡಿರೋ ಹಾಗೆ ಎಲ್ಲ ನಡೆಯುತ್ತೆ. ಅವನಿ ಈ ಯಾಗದಿಂದ ಏನೋ ಅದ್ಭುತ ನಡೆಯೋ ಹಾಗೆ ಮಾಡಿ ವಿಜಯ ಸಾಧಿಸೋಣ ಅಂತ ಅನ್ಕೊಂಡಿದ್ದಾಳೇನೋ. ಅವನಿಗೆ ಈ ಸಲ ಸೋಲು ತಪ್ಪಲ್ಲ. ಅಷ್ಟಕ್ಕೂ ಏನ್ ಮಾಡ್ತಾ ಇದ್ಯಾ? ಮೊದಲು ಯಾಗದ ಹತ್ರ ಹೋಗೋಣ, ಆಮೇಲೆ ಎಲ್ಲ ವಿಷಯನೂ ಹೇಳ್ತೀನಿ. ಪುರೋಹಿತ್ರೆ, ಯಾಗದಲ್ಲಿ ಕುತ್ಕೊಳ್ಳೋ ಪುಣ್ಯ ದಂಪತಿಗಳು ಬಂದಿದ್ದಾರೆ. ನಮಸ್ಕಾರ. ನಮಸ್ಕಾರ ನಮ್ಮ. ಇನ್ನೊಂದು 10 ನಿಮಿಷದಲ್ಲಿ ಕಾರ್ಯಕ್ರಮ ಶುರುವಾಗುತ್ತಮ್ಮ. ಸರಿ ಪುರೋಹಿತ್ರೆ, ನೀನ್ ಹೇಳಿರೋ ಪ್ರಕಾರನೇ ಯಾಗ ಮಾಡೋದಕ್ಕೆ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದು ನಿನಗೆ ಕೊನೆ ದಿನ, ಕೊನೆ ಅವಕಾಶ. ನನ್ನ ಮಗನ ಬಗ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನಾಳೆ ನೀನು ನನ್ನ ಮಗನ್ ಬಿಟ್ಟು ನಮ್ಮ ಮನೆಯಿಂದ ಹೊರಗಡೆ ಹೋಗ್ಬೇಕಾಗತ್ತೆ. ಮಾಮೂಲಿ ಆಗಲ್ಲ. ಲಾಯರ್ ಅವ್ರು ತಯಾರು ಮಾಡಿರೋ ವಿವಾಹ ಬಂದ ರದ್ದು ಮಾಡ್ಕೊಳ್ಳೋ ಅಗ್ರಿಮೆಂಟ್ ಮೇಲೆ ಸಹಿ ಹಾಕಿ ನೀನು ಹೋಗ್ಬೇಕು. ನಿನ್ನ ಆಪರೇಷನ್ ಅಜ್ಞಾತ್ ಇವತ್ತಿಗೆ ಕೊನೆ ಆಗುತ್ತೆ. ವಿಜಯನೋ ಅಪಜಯನೋ ನೋಡೋಣ. ಕೊನೆ ವಿಜಯ ನಂದೇ ಆಗಿರತ್ತೆ ಅಂತ ಹೇಳ್ದೆ ಅಲ್ವಾ? ಮೇರೆ ಬೇಡ ಅವನಿ, ಮೊದಲು ಯಾಗನ ಯಾವುದೇ ತೊಂದರೆ ಇಲ್ಲದೆ ಪೂರ್ತಿ ಮಾಡು. ಅವನಿ ಎಷ್ಟೇ ಮಾತಾಡಿದ್ರು ನಾಳೆ ಶ್ರೀಕರ್ನ ಬಿಡೋದು ತಪ್ಪಲ್ಲ. ನೀವೆಲ್ಲ ಎಷ್ಟೇ ವಾದ ಮಾಡಿದ್ರು ನಮ್ಮ ಸಮಸ್ಯೆಗೆ ಪರಿಹಾರ ಆ ದೇವ್ರ ಕೈಲಿದೆ. ಜಗಳ ಮಾಡದೆ ಎಲ್ಲರೂ ಶಾಂತ ರೀತಿಲಿ ಯಾಗ ಮುಗಿಸೋಣಂತೆ. ಬಾವಾ, ಏನಾಯ್ತು? ಯಾಕೆ ಹಾಗೆ ಬಂದೆ? ಯಾಗ ಮಾಡಿಸ್ತಿದೀಯ, ಚೆನ್ನಾಗಿದೆ. ಬಟ್ ಈ ಯಾಗದಿಂದ ನಮೀಗ ಸೂರಮ್ಮನ ಬಗ್ಗೆ ಹೇಗೆ ಗೊತ್ತಾಗತ್ತೆ? ಸೂರಮ್ಮ ಈ ದೇವಸ್ಥಾನಕ್ಕೆ ಬರ್ತಾರೆ ಬಾವಾ. ವಾಟ್? ನಾನ್ ಮಾಡಿರೋ ಪ್ಲಾನ್ ಪ್ರಕಾರ ಆ ಸೂರಮ್ಮ ದೇವಸ್ಥಾನದ ಹತ್ರಕ್ಕೆ ಖಂಡಿತವಾಗ್ಲೂ ಬರ್ತಾರೆ ಅಂತ ನಾನ್ ನಂಬ್ತಾ ಇದ್ದೀನಿ. ಪ್ಲಾನಾ? ನನಗೆಲ್ಲ ವಿಚಿತ್ರ ಅನ್ನಿಸ್ತಿದೆ. ಅಷ್ಟಕ್ಕೂ ನಿನ್ ಸ್ಕೆಚ್ ಏನು ಅಂತ ಕ್ಲಿಯರ್ ಆಗಿ ಹೇಳು ಅವನಿ. ನಾನು ಹೆಡ್ ನರ್ಸ್ ರಾಜಿ ಅವ್ರನ್ನ ಮತ್ತೊಂದ್ಸಲ ಭೇಟಿ ಮಾಡ್ದೆ ಬಾವಾ.
ನನ್ನ ಸೋದರತೆ ಕುಟುಂಬ ಅಂದರೆ ನನಗೆ ಪ್ರಾಣ. ನನ್ನ ಕುಟುಂಬನ ಕೆಟ್ಟವರಿಂದ ನಾನು ಕಾಪಾಡ್ಕೋಬೇಕು, ಅಪಾಯದಲ್ಲಿ ಸಿಕ್ಕಾಕೊಳ್ದೇ ಇರೋ ಹಾಗೆ ನೋಡ್ಕೋಬೇಕು. ಅದಕ್ಕೆ ನನ್ನ ಹೋರಾಟ ಇಲ್ಲ. ದಯವಿಟ್ಟು ನನ್ನ ಅರ್ಥ ಮಾಡಿಕೊಂಡು ನಂಗೆ ನಿಮ್ಮ ಸಹಾಯ ಅನ್ಕೊಡಿ. ದುಡ್ಡಿಗೆ ಆಸೆ ಪಟ್ಟು ಅವತ್ತು ಪಾಪ ಮಾಡಿಬಿಟ್ಟೆ ಅಂತ ಹೇಳಿದ್ರಲ್ಲ, ಆ ಪಾಪನ ದೂರ ಮಾಡ್ಕೊಳ್ಳಿ. ಸೂರಮ್ಮ ಎಲ್ಲಿರ್ತಾರೆ ಹೇಳಿ? ಪ್ರಮಾಣ ಮಾಡಿ ಹೇಳ್ತಿದ್ದೀನಮ್ಮ. ಸೂರಮ್ಮ ಆ ಕುಟುಂಬ ಎಲ್ಲಿದೆಯೋ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಗೊತ್ತಾದ್ರೆ ಹೇಳ್ದೆ ಇರೋದಿಲ್ಲ. ನಿಹಾರಿಕಾ ಬಂದು ನಿಮ್ಮನ್ನ ಹೆದರ್ಸೋದಕ್ಕೆ ಭಯ ಪಡ್ತಾ ಇದ್ದೀರಾ? ಭಯ ಪಟ್ಟೆ ಅಮ್ಮ, ಇಲ್ಲ ಅಂತ ಹೇಳಲ್ಲ. ಆದ್ರೆ ನಾನು ಭಯ ಪಡೋದ್ಕಿನ್ನ ನಾನು ಮಾಡಿರೋ ಪಾಪಕ್ಕೆ ಏನಾದರೂ ಒಂದು ಪ್ರತಿಫಲ ಮಾಡಲೇಬೇಕು. ಅದಕ್ಕೆ ನಾನು ನಿನಗೆ ಸಹಾಯ ಮಾಡಬೇಕು ಅಂತ ಇದ್ದೀನಿ. ಹಾಗಾದ್ರೆ ನಿಮಗೆ ಯಾವಾಗಾದ್ರೂ ಸೂರಮ್ಮ ಕಾಣಿಸಿದ್ರೆ ತಕ್ಷಣ ನನಗೆ ಫೋನ್ ಮಾಡಿ. ಸರಿ ಅಮ್ಮ. ನನ್ನ ಪ್ರಕಾರ ಸೂರಮ್ಮ ಆ ಬೀದಿಯಲ್ಲೇ ಇರ್ತಾಳೆ. ನೀವು ಹುಡುಕ್ತಿದ್ದೀನಿ ಅಂತಿದ್ದೀರಲ್ಲ, ಮತ್ತೆ ಮತ್ತೆ ಹುಡುಕ್ರಿ, ಖಂಡಿತ ಅಲ್ಲೇ ಸಿಗ್ತಾಳೆ. ಸೂರಮ್ಮ ಅವರು ಖಂಡಿತವಾಗ್ಲೂ ಇದೇ ಏರಿಯಾದಲ್ಲಿ ಇರ್ತಾರೆ ಅನ್ನೋ ನಂಬಿಕೆ ನಂಗೆ ಇನ್ನಷ್ಟು ಬಲವಾಯ್ತು ಬಾವಾ. ಅದ್ ಸರಿ, ಸೂರಮ್ಮ ಖಚಿತವಾಗಿ ಬರ್ತಾಳೆ ಅಂತ ಅದಕ್ಕೆ ಏನೋ ಪ್ಲಾನ್ ಮಾಡಿದೀನಿ ಅಂದೆ ಅಲ್ವಾ? ಅದೇನು ಅಂತ ಹೇಳು. ಸೂರಮ್ಮ ಅವ್ರ ಬಗ್ಗೆ ನಾವು ಮನೆ ಮನೆಗೂ ಹೋಗಿ ಹುಡುಕಿದ್ವಿ, ಆದ್ರೂ ಸಿಗ್ಲಿಲ್ಲ. ನಾವು ಕೆಲವು ಮನೆಗಳನ್ನ ಮಿಸ್ ಆಗಿರ್ಬೋದು. ಅದಕ್ಕೆ ಸಂಕಲ್ಪ ಸಿದ್ಧಿ ಯಾಗನ ಅಡ್ಡ ಇಟ್ಕೊಂಡು ಒಂದ್ ಯೋಚನೆ ಮಾಡ್ದೆ. ಅದನ್ನ ಈ ಏರಿಯಾದಲ್ಲಿ ಹೇಳಿದೀನಿ. ಅದೇನು ಅಂದ್ರೆ, ಅಮ್ಮ ನಮಸ್ಕಾರ ಅಮ್ಮ. ನಮಸ್ತೆ. ನಾಳೆ ದೇವಸ್ಥಾನದಲ್ಲಿ ನಮ್ಮ ಅತ್ತೆ ಮಾವ ಸಂಕಲ್ಪ ಸಿದ್ಧಿ ಯಾಗ ಮಾಡ್ತಿದ್ದಾರೆ. ಅದ್ರಲ್ಲಿ ಒಂದು ಹರಕೆ ಇದೆ. ಆ ಹರಕೆ ಪ್ರಕಾರ 55 ವರ್ಷ ದಾಟಿರೋ ಮಹಿಳೆಯರಿಗೆ ಬೆಳ್ಳಿ ಕಾಯಿನ್ನ ಬಹುಮಾನವಾಗಿ ಕೊಡ್ತಾ ಇದೀವಿ. ಇನ್ನು ನಿಮ್ ಮನೇಲಿ ಆ ವಯಸ್ಸವ್ರು ಯಾರಾದ್ರೂ ಇದ್ರೆ ಖಂಡಿತವಾಗ್ಲೂ ಕಳ್ಸಿ. ಹಾ ಸರಿನಮ್ಮ, ಹೋಗ್ ಬರ್ತೀನಿ. ಒಳ್ಳೇದು. ನಮಸ್ಕಾರ ಅಮ್ಮ. ನಮಸ್ತೆ ಅಮ್ಮ. ಇದಕ್ ಮುಂಚೆ ಬಂಗಾರದ ಬೆಲೆ ಎಷ್ಟಿತ್ತು, ಇವಾಗ ಬೆಳ್ಳಿ ಬೆಲೆ ಹೆಚ್ಚು ಕಮ್ಮಿ ಅಷ್ಟಕ್ಕೆ ಬರ್ತಾ ಇದೆ. ಅದಕ್ಕೆ ನಿಮ್ ಮನೇಲಿ 50 ವರ್ಷದಿಂದ 60 ವರ್ಷದೊಳಗಿನ ಮಹಿಳೆ ಯಾರಾದ್ರೂ ಇದ್ರೆ ನಾಳೆ ದೇವಸ್ಥಾನದ ಹತ್ರ ಕಳ್ಸಿ. ಯಾಗದಲ್ಲಿ ಬೆಳ್ಳಿ ಕಾಯಿನ್ ಕೊಡ್ತಿದ್ದಾರೆ. ಸರಿನಮ್ಮ, ಹೋಗ್ ಬರ್ತೀನಮ್ಮ. ನೋಡಪ್ಪ, ಈ ಏರಿಯಾದಲ್ಲಿ ಯಾವ್ಯಾವ ಮನೇಲಿ ನ್ಯೂಸ್ ಪೇಪರ್ ಹೋಗುತ್ತೋ ಆ ಪೇಪರಲ್ಲಿ ಈ ಪಾಂಪ್ಲೆಟ್ಸ್ ಇರಬೇಕು. ಸರಿನಾ? 100 ಪೇಪರ್ಗೆ 200 ರೂಪಾಯಿ ಅಕ್ಕ. ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡ. ಇದು ತುಂಬಾ ಮುಖ್ಯವಾದ ವಿಷಯ. ಇದಂತೂ ಈ ಏರಿಯಾದ ಎಲ್ರಿಗೂ ಗೊತ್ತಾಗ್ಬೇಕು. ಹಾ ಸರಿ ಅಕ್ಕ. ತಗೋ. ಹೋಗ್ಬಾ. ಯಾಗ ಮಾಡೋದಕ್ಕೆ ಅತ್ತೆ ಮಾವ ಒಪ್ಕೊಂಡಿದ ತಕ್ಷಣ ಎಲ್ಲ ಕೆಲ್ಸನೂ ಟಕ ಮಾಡ್ಬಿಟ್ಟೆ ಬಾವ. ಯಾಗದ ಹತ್ರ ಕೊಡೋ ಬಹುಮಾನದ ಬಗ್ಗೆ ಏರಿಯಾದಲ್ಲಿ ಎಲ್ರಿಗೂ ಗೊತ್ತಾಗಿರುತ್ತೆ. ಸೂರಮ್ಮ ಅವರು ಬಡವರಾಗಿರ್ಬೋದು ಅನ್ಸತ್ತೆ. ಈಗಿನ ಕಾಲದಲ್ಲಿ ಉಚಿತವಾಗಿ ಸಿಗೋದನ್ನ ಯಾರೂ ಬೇಡ ಅನ್ಕೊಳ್ಳೋದಿಲ್ಲ ಅಲ್ವಾ ಬಾವ? ಬೆಳ್ಳಿ ಕಾಯಿನ್ಗೆ ಆಸೆ ಪಟ್ಟಾದ್ರೂ ಆ ಸೂರಮ್ಮ ಬರ್ತಾರೆ ಅಂತ ಆ ಅಮ್ಮನವರು ಸೂರಮ್ಮನ್ನ ಕಳಿಸ್ಕೊಡ್ತಾರೆ ಅಂತ ನನ್ನ ನಂಬಿಕೆ. ಸರಿ, ನಿನ್ ನಂಬಿಕೆ ಪ್ರಕಾರನೇ ಸೂರಮ್ಮ ಬರ್ತಾಳೆ ಅಂತ ಅನ್ಕೊಳ್ಳೋಣ. ಸೂರಮ್ಮ ಹೇಗಿರ್ತಾಳೋ ನಮಗೆ ಗೊತ್ತಿಲ್ಲ ಅಲ್ವಾ? ಮತ್ತೆ ಸೂರಮ್ಮನ ಹೇಗ್ ಗುರ್ತು ಹಿಡಿಯೋದು? ಇಷ್ಟೆಲ್ಲ ಯೋಚನೆ ಮಾಡ್ದವಳು ಆ ವಿಷಯದ ಬಗ್ಗೆ ಯೋಚನೆ ಮಾಡದೆ ಇರ್ತೀನ ಹೇಳು? ಅದಕ್ಕೂ ಕೂಡ ಒಂದು ಯೋಚನೆ ಮಾಡಿದೀನಿ. ನನ್ ಜೊತೆ ಬಾ. ಏನಾಯ್ತು? ಯಾಕೆ ಈ ಕಡೆ ಎಳ್ಕೊಂಡ್ ಬಂದ್ರಿ? ನಮ್ಮ ಹತ್ರ ಯಾವ ವಿಷಯನೂ ಹೇಳ್ದೇನೆ ನಿನಗ್ ನೀನೇ ಏನೇನೋ ಪ್ಲಾನ್ ಮಾಡ್ಕೊಂಡು ಮಾಡ್ಬೇಕಾಗಿರೋದನ್ನ ಮಾಡ್ತಾ ಹೋಗ್ತಾ ಇದೀಯ. ನಾವೇನೋ ಯಾವಾಗ ಹೇಗ್ ರಿಯಾಕ್ಟ್ ಮಾಡ್ಬೇಕು ಗೊತ್ತಾಗ್ದೆ ಕನ್ಫ್ಯೂಷನ್ ಅಲ್ಲಿ ನೋಡ್ತಿದೀವಿ. ಅಷ್ಟಕ್ಕೂ ಇಲ್ಲಿ ಏನ್ ನಡೆಯುತ್ತೋ ನಮಗ್ ಗೊತ್ತಾಗ್ಬೇಕು. ಹೌದು, ನಮಗ್ ಗೊತ್ತಾಗ್ಬೇಕು. ಅಷ್ಟಕ್ಕೂ ನಿನ್ ಪ್ಲಾನ್ ಏನು, ಅದ್ರ ರಿಸಲ್ಟ್ ಏನು? ಅವನೇ ಅನ್ಕೊಂಡಿರೋ ಹಾಗೆ ಇವತ್ತು ನಮ್ಮ ತಮ್ಮನ ಬಗ್ಗೆ ತಿಳ್ಕೊತಾಳ? ಅವನೇ ಯಾಕಷ್ಟು ಧೈರ್ಯವಾಗಿದ್ದಾಳೆ? ಹೇಳ್ತೀನಿ, ಕೂಲಾಗಿ ಕೇಳಿಸ್ಕೊಳ್ಳಿ. ಅವನಿ ರುದ್ರಪುರದ ಗೌರ್ಮೆಂಟ್ ಹಾಸ್ಪಿಟಲಿಂದ ವಾಪಸ್ ಬಂದ ಮೇಲೆ ನಮ್ಗೆ ಒಬ್ಳು ನರ್ಸ್ ಫೋಟೋನ ತೋರಿಸಿದ್ಲು. ನೆನ್ಪಿದ್ಯಾ? ನೆನ್ಪಿದೆ. ಹಾಗಾದ್ರೆ
ಅವನಿ ಆ ಫೋಟೋ ಇಟ್ಕೊಂಡ್ ಪ್ರಯತ್ನ ಮಾಡಿ ಆ ರಾಜಿನ ಭೇಟಿ ಮಾಡಿದಾಳೆ. ಆ ರಾಜಿ ಮುಖಾಂತರ ಸೂರಮ್ಮ ಅನ್ನೋ ಹೆಂಗಸಿನ ಬಗ್ಗೆ ತಿಳ್ಕೊಂಡಿದ್ದಾಳೆ. ಆ ಸೂರಮ್ಮನ ಹತ್ರ ವೇದವತಿಯವ್ರ 2ನೇ ಮಗ ಇದ್ದಾನೆ ಅನ್ನೋ ವಿಷಯನ ಕಲೆ ಹಾಕಿದಾಳೆ. ನನಗ್ ಗೊತ್ತಿರೋ ಹಾಗೆ ಆ ರಾಜಿ ಮುಖಾಂತರ ಸೂರಮ್ಮನ್ ಹುಡ್ಕೋದಕ್ಕೆ ಪ್ರಯತ್ನ ಮಾಡ್ತಾಳೆ. ಯಾಗ ಮುಗಿಯೋ ಸಮಯಕ್ಕೆಲ್ಲ ಸೂರಮ್ಮನ್ ಬಗ್ಗೆ ಗೊತ್ತಾಯ್ತು ಅಂದ್ರೆ ಅಪಾಯದಿಂದ ತಪ್ಪಿಸ್ಕೊಂಡ್ ಹಾಗೆ ಅಂತ ಆ ಅವನಿ ಅನ್ಕೊಂಡಿದ್ದಾಳೆ. ಅದಕ್ಕೆ ಆ ಅವನಿಗೆ ಅಂತ ಅವಕಾಶ ಕೊಡ್ತಾ ಇರೋ ಹಾಗೆ ನನ್ನ ಕಡೆಯವ್ರನ್ನ ಆ ರಾಜಿ ಮನೆಗೆ ಕಳ್ಸಿದ್ದೀನಿ. ಇಷ್ಟೊತ್ತಿಗೆ ಆ ರಾಜಿನ ಕಿಡ್ನಾಪ್ ಮಾಡಿರ್ತಾರೆ. ಚೆನ್ನಾಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಗಾಡಿ ಸ್ಟಾರ್ಟ್ ಮಾಡಿ ರೆಡಿಯಾಗಿಟ್ಕೋ. ಆಯ್ತಣ್ಣ. ರೆಡಿ? ಆ ರಾಜಿನ ಅವನೇ ಯಾಗದಲ್ಲಿ ಯೂಸ್ ಮಾಡ್ಕೋಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರೆ ಮಾತ್ರ ಸರಿಯಾಗಿ ಸಿಕ್ಕಾಕೊಂಡಾಗೆ. ರಾಜಿ ಇಲ್ಲಿಗೆ ಯಾವುದೇ ಪರಿಸ್ಥಿತಿನಲ್ಲೂ ಬರಕ್ಕಾಗಲ್ಲ. ಅಯ್ಯೋ ಅಯ್ಯೋ, ನಮಗ್ ಗೊತ್ತಿಲ್ದಲೇನೆ ಇಷ್ಟೆಲ್ಲ ಮಾಡ್ತಾ ಇದೀಯಾ? ನಿನ್ನ ಮಾತ್ರ ಯಾವತ್ತೂ ಕಡಿಮೆ ಅನ್ಕೋಬಾರ್ದು. ಅವನಿಗೂ ನನಗೂ ಮಧ್ಯ ಹೊರಗಡೆ ಜನರಿಗೆ ಕಾಣಿಸ್ದೇ ಇರುವಂಥ ಯುದ್ಧ ನಡೀತಿದೆ. ಆ ಯುದ್ಧದಲ್ಲಿ ನಾನೇ ಗೆಲ್ಬೇಕು. ಆ ಅವನಿ ಸೋಲನ್ನು ನೋಡಿ ನಾನು ಆನಂದಿಸ್ಬೇಕು. ನೀನೇ ಇಷ್ಟೊಂದು ಪ್ಲಾನ್ ಅಲ್ಲಿದ್ರೆ ನಿನ್ಗಿಂತ 4 ಅಕ್ಷರ ಜಾಸ್ತಿ ಓದಿರೋ ಅವನಿ ಇನ್ನೆಷ್ಟು ಪ್ಲಾನ್ ಮಾಡಿದಾಳೋ. ಹೌದೌದು, ಯಾರ ಬಗ್ಗೆ ಆದ್ರೂ ಕಡಿಮೆ ಅನ್ಕೋಬಹುದು, ಅವನಿ ಬಗ್ಗೆ ಮಾತ್ರ ಹಾಗೆ ಅನ್ಕೋಬಾರ್ದು. ಆ ಅವನಿದ್ದು ನನ್ಗಿಂತ ಮಾಸ್ಟರ್ ಮೈಂಡ್ ಆಗಿರಬಹುದು, ಬಟ್ ಅವನಿಗೆ ಪ್ರತಿ ಸಲ ನಾನು ಅಡ್ಡ ಆಗ್ತಾನೆ ಇದ್ದೀನಿ. ರಾಜಿ ಇಲ್ದೇನೆ ಸೂರಮ್ಮ ಸಿಗೋದಿಲ್ಲ, ಸೂರಮ್ಮ ಇಲ್ದೇನೆ ವೇದವತಿ ಅವರ 2ನೇ ಮಗನೂ ಸಿಗೋದಿಲ್ಲ. ಸೊ ರಾಜಿ ಇಲ್ಲಿಗೆ ಬರಲಿಲ್ಲ ಅಂದ್ರೆ ಅವನಿಗೆ ಗೆಲುವು ಅಸಾಧ್ಯ. ಯಾರ ನೀವು? ನಮ್ಮಿಬ್ಬರನ್ನು ಇಲ್ಲಿ ಬಿಟ್ಟು ಇವರೆಲ್ಲ ಎಲ್ಲಿ ಹೊರಟೋದ್ರು? ಅದೇ ನನಗೂ ಗೊತ್ತಾಗ್ತಿಲ್ಲ ರೀ. ಈ ದೇವಸ್ಥಾನದ ಮೇನ್ ಎಂಟ್ರೆನ್ಸ್ ಹತ್ರ ಒಂದು CC ಕ್ಯಾಮ್ರಾ, ದೇವಸ್ಥಾನದ ಆವರಣದಲ್ಲಿ 2 CC ಕ್ಯಾಮ್ರಾ ಇದೆ. ದೇವಸ್ಥಾನನ ಕವರ್ ಮಾಡೋದಕ್ಕೆ ನಾನೇನ್ ಮಾಡಿದೆ ಅಂದ್ರೆ ಇನ್ನೂ ಕೆಲವು ಕ್ಯಾಮ್ರಾಗಳನ್ನ ಅರೇಂಜ್ ಮಾಡಿದೆ. ಆ ಕಡೆ ನೋಡು ಬಾಬಾ, 360 ಡಿಗ್ರೀಸ್ ಕವರ್ ಮಾಡೋದಕ್ಕೆ ಹಾಗೆ ಕೆಲವು ಜಾಗದಲ್ಲಿ ಅರೇಂಜ್ ಮಾಡಿಸಿದ್ದೀನಿ. ಯಾಕೆ? ಹೇಳ್ತೀನಿ ಬಾಬಾ, ಬಾ. ಎಕ್ಸ್ಕ್ಯೂಸ್ ಮೀ. ಹೇಳಿ ಮೇಡಮ್. ಎಲ್ಲ ಕ್ಯಾಮ್ರಾಸ್ ಕವರ್ ಆಗ್ತಿದೆ ಅಲ್ವಾ? ಆಗ್ತಿದೆ ಮೇಡಮ್. ಯಾಗ ಮುಗಿಯೋವರೆಗೂ ಪ್ರತಿ ಕ್ಯಾಮ್ರಾ ಪ್ರತಿ ಸೆಕೆಂಡ್ನು ಕವರ್ ಮಾಡಬೇಕು. ಸರಿ ಮೇಡಮ್. ಇವತ್ತಿನ ದಿನ ನನ್ನ ಲೈಫಲ್ಲಿ ತುಂಬಾ ಮುಖ್ಯವಾಗಿರೋ ದಿನ, ಗೆಲುವು ಸೋಲನ್ನು ತಿಳಿಸೋ ದಿನ. ಸೊ ಪ್ರತಿ ಕ್ಷಣ ನನಗೆ ತುಂಬಾ ವ್ಯಾಲ್ಯೂಯಬಲ್. ಶೋರ್ ಮೇಡಮ್. ಅಷ್ಟಕ್ಕೂ ಈ ಸೆಟಪ್ ಎಲ್ಲ ಯಾಕೆ ಅವನಿ? ಸೂರಮ್ಮ ಅವ್ರು ಬಂದ್ರೆ ಈ ಕ್ಯಾಮ್ರಾದಲ್ಲಿ ಗೊತ್ತಾಗತ್ತೆ ಬಾವಾ. ದೇವಸ್ಥಾನಕ್ಕೆ ತುಂಬಾ ಜನ ಬರ್ತಾರೆ, ಅದರಲ್ಲಿ ಸೂರಮ್ಮ ಯಾರು ಅಂತ ಹೇಗೆ ಕಂಡುಹಿಡಿಯೋದು? ಅದಕ್ಕೆ ನನ್ನ ಹತ್ರ ಒಂದು ಪ್ಲಾನ್ ಇದೆ ಬಾವಾ. ಇದನ್ನೆಲ್ಲ ಯಾಕೆ ಮಾಡೋದು? ಡೈರೆಕ್ಟ್ ಆಗಿ ರಾಜಿ ಅವರನ್ನೇ ದೇವಸ್ಥಾನ ಕರ್ಕೊಂಡು ಬಂದಿದ್ರೆ ಸೂರಮ್ಮನ ಅವರೇ ಈಸಿಯಾಗಿ ಗುರುತು ಹಿಡಿತಾರೆ ಅಲ್ವಾ? ನಾನು ಕೂಡ ಹಾಗೆ ಅನ್ಕೊಂಡು ಬೆಳಿಗ್ಗೆ ಫೋನ್ ಮಾಡಿದ್ದೆ, ರೀಚ್ ಆಗಲಿಲ್ಲ. ಮತ್ತೊಂದ್ಸಲ ಫೋನ್ ಮಾಡಿದೆ, ರಿಂಗ್ ಆಯ್ತು, ಆದರೆ ರಿಸೀವ್ ಮಾಡಲಿಲ್ಲ. ಏನು ನಡೆದಿದ್ಯೋ ಅರ್ಥ ಆಗಲಿಲ್ಲ. ಅಲ್ಲಿ ನಮ್ಮ ಕಡೆಯವ್ರನ್ನ ಒಬ್ರನ್ನ ಇಟ್ಟಿದ್ದೀನಿ, ರಾಜಿ ಅವ್ರ ಬಗ್ಗೆ ತಿಳ್ಕೊ ಅಂತ ಹೇಳಿದ್ದೀನಿ. ನಿನ್ನ ಫೋನ್ ಕೊಡು ಬಾವಾ.
ಯಾರಿಗೂ ಅನುಮಾನ ಬರದ ಹಾಗೆ ಸೀಕ್ರೆಟ್ ಪ್ಲೇಸಲ್ಲಿ ಇಟ್ಟಿದ್ದೀನಿ ಮೇಡಮ್. ಅವನಿ ತುಂಬಾನೇ ಡೇಂಜರಸ್. ನೀವು ಮಾತ್ರ ತುಂಬಾ ಅಲರ್ಟ್ ಆಗಿರ್ಬೇಕು, ಅರ್ಥ ಆಯ್ತಾ? ಓಕೆ ಮೇಡಮ್. ಇಡ್ತೀನಿ ಹಾಗಾದ್ರೆ. ನಾನು ಹೇಳೋವರೆಗೂ ಬಿಡಬೇಡಿ. ಸರಿ ಮೇಡಮ್.